ಹೇಳು, ಆಗತ್ತಾ? ಒಳ್ಳೆ ಮನ್ಸ ತೆಪ್ಪಾಯ್ತದೆ. ರೇಟು ಏನ್ ಕೇಳಿದ್ರು ಕೊಡ್ತೀನಿ. ಹಾಳು ಮಾಡಿ ಇವನಿ ಬದುಕ್ನಾಗೆ ಇಲ್ಲ ಅನ್ನಕ್ಕಿಲ್ರ. ಇವನು ಸಂತ ನೋಡು, ಕಷ್ಟದಾಗ ಅವನೇ. ಮಗ ಓದಿದಾನೆ, ಒಳ್ಳೆ ಕೆಲ್ಸದಲ್ಲಿದ್ದಾನೆ. ಪ್ರಯೋಜನ ಇಲ್ರ. ಆ ಮುತ್ಕನ್ಗೇನು ಕೊಡಕ್ಕಿಲ್ರ. ಸತ್ತೋಯ್ತಾನೆ ವಯ್ಯ. ಮಗಳು ಮದ್ವೆ ಆಗಿ ಹೋಗಿದ್ಲು. ಮಗಿನ ಕರ್ಕ ಬಂದು ವಾಪಸ್ ಕುಂತದೆ. ದೊಡ್ಡ ಯಜಮಾನ್ರ ಕಾಲದಿಂದ ಆ ಸಂಸ್ಥೆಗೆ ದುಡ್ದವ್ರು. ಮೋಸ ಆಯ್ತದೆ, ಬ್ಯಾಡ್ರ. ದುಡ್ದು ಅಭ್ಯಾಸವಿದ್ಯಾ? ಇಲ್ರ. ಹೆಂಡತಿ 4 ಜನ ಮಕ್ಕಳು, ಏನಾದ್ರೂ ದುಡಿಮೆ ಇದೆಯಾ? ಇಲ್ರ. ಹೋಗ್ಲಿ, ಓದಿದಾರ? ಮುಂದೆ ದುಡಿತಾರೆ ಅನ್ನಕ್ಕೆ? ಮತ್ತೆ ನೋಡು, ಬದುಕಿನಲ್ಲಿ ಒಂದು ಅವಕಾಶ, ಕೈ ತುಂಬ ಕಾಸು ಕೊಡ್ತೀನಿ. ಮಗಳು ಮದುವೆ ಮಾಡು, ಗಂಡು ಮಕ್ಳಿಗೆ ಒಂದಿಷ್ಟಿಡು. ಇಲ್ಲ, ಗಂಡು ಮಕ್ಳು ಏನಾದ್ರು ಕೆಲಸ ಮಾಡ್ತಾರಾ? ಸಂಸ್ಥೆಯಲ್ಲಿ ಕೆಲಸ ಕೊಡ್ತೀನಿ. ಅದೂ ಬೇಡವಾ? ನಿನಗೆ ತಿಂಗಳಿಗಿಷ್ಟು ಅಂತ ಕೊಡ್ತೀನಿ, ಬದುಕಿರೋವರೆಗೂ. ನನ್ನ ಮಾತವನು ಕೇಳಕ್ಕಿಲ್ರ. ಗೊತ್ತು, ಕೆರ ತಗೊಂಡು ಹೊಡಿತಾನೆ. ಅದಕ್ಕೆ ಅಲ್ವಾ ಕಾಸು ಕೊಡ್ತೀನಿ ಅಂತ ಹೇಳ್ತಿರೋದು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಗೋವಿಂದರಾಯಂಗೆ ಕೆಲಸ ಬಿಡಬೇಕು ಅಂತ ಅನ್ನಿಸ್ಬೇಕು. ಆಗಬೇಕಾದ್ದು ಇಷ್ಟೇ. ಮನುಷ್ಯನಿಗೆ ಇಲ್ಲಿ ಅಧಿಕಾರ ಕಮ್ಮಿ ಆಗಿದೆ ಅನ್ನೋದು ಮನದಟ್ಟಾಗಿದೆ. ವಯಸ್ಸಾಗಿದೆ, ರಿಟೈರ್ಮೆಂಟ್ ಹತ್ರ ಬಂದಿದೆ. ಮಗ ಸ್ವಂತಕ್ಕೆ ಪ್ರಯೋಜನ ಇಲ್ಲ, ಮಗಳು ಇವನ ಮೇಲೆ ಡಿಪೆಂಡೆಂಟ್. ವಯಸ್ಸು ಹುಡುಗರು ಸಂಬಳಕ್ಕೆ ಭವಿಷ್ಯಕ್ಕೆ ಕೆಲಸ ಮಾಡೋದು. ವಯಸ್ಸಾಗಿರೋರು ಸಂಸ್ಥೆಯಿಂದ ರಿಟೈರ್ ಆದ್ಮೇಲೆ ಬರೋ ಹಣ ಅದು ಹೋಗಬಾರ್ದು. ಮುಂದಿನ ಪೂರ್ತಿ ಜೀವನ ಅದ್ರ ಮೇಲೆ, ಅದಕ್ಕೆ ದುಡಿತಾರೆ. ತಲೆಯಲ್ಲಿ ಸಣ್ಣ ಹುಳ ಬಿಡ್ತೀಯ, ಕೆಲಸ ಹೋಗ್ಬೋದು, ಬರೋ ಕಾಸು ಬರದೇ ಹೋಗ್ಬೋದು. ಕಾರಣ ಕೇಳ್ತಾನೆ. ಹುಡ್ಕೋ. ದೇವ್ರಂತ ಮನ್ಸ, ಪ್ರಾಮಾಣಿಕ, ಕಳ್ತನ, ಸುಳ್ಳು, ತಟವಟ ಇಲ್ದವನು. ಅಂತದೇನಿಲ್ಲ ಅಂತ ಗೊತ್ತಿರ್ತದೆ. ಹುಡುಕು. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅಂತಾರೆ. ಹೂವು ಕೊಚ್ಚೆಗೆ ಹೋದ್ರೆ ನಾರು ಕೊಚ್ಚೆಗೆ. ಅಂತದ್ದೇನೋ ಆಗಿರ್ಬಹುದಾ? ಹುಡುಕು. ಅವನು ಕಳ್ಳ ಅಲ್ಲ ಸರಿ, ಆದ್ರೆ ಯಾರೋ ಎಲ್ಲೋ ಕಳ್ತನ ಮಾಡಿರ್ಬಹುದಾ? ಅದು ಇವನಿಗೆ ಗೊತ್ತಿರ್ಬಹುದಾ? ಅವರು ಅದನ್ನ ಮುಚ್ಚಾಕಿರ್ತಾರೆ. ಸಂಬಂಧ ಪಡದ್ದು ಅಂತ ಇವನು ಮೌನದ ಮೊರೆ ಹೊಕ್ಕಿರ್ಬಹುದಾ? ಅದು ಆಚೆಗೆ ಬಂದ್ರೆ ತನ್ನ ಕುತ್ತಿಗೆಗೆ ಸುತ್ಕೋಬಹುದು ಅನ್ನಿಸ್ಬೋದಾ? ಹುಡುಕು. ಎಷ್ಟು ಕೊಟ್ಟಿರಿ? ತಿಂಗಳಿಗೊಂದು 5,000. 7.5 ಆದತ್ತ. 10 ಮಾಡ್ಕೋ. ಆಯುಷ್ಷ್ಟದೆ ಕಂಡವ್ರಾರು. ಅಡ್ವಾನ್ಸ್ ಏನಾರು ಹುಡ್ತದಾ? 5 ವರ್ಷದ್ದು ಪರ ಎಣಿಸ್ತೀನಿ. ಇದ್ರ ಅರ್ಧ ಕಾಸಿಗೆ ಕೊಲೆ ಮಾಡಕ್ ಸಿಗ್ತಾರೆ ಜನ. ಹುಡ್ತು ಅನ್ನಿ. ಬಡವ ಪಾಪ, ಒಳ್ಳೆ ಮನ್ಸನ್ನ ಹಾಳು ಮಾಡು ಅಂದ್ರಿ. ಟೆನ್ಷನ್ ಆಗೋಗಿತ್ತು, ಪಾಪ ಕೆಲ್ಸ. ಈಗಂತೀರಿ ನಿಮ್ಗೆ ಬಿಟ್ರೆ ತಲೆ ತೆಗಿಸ್ತೀನಿ. ಅದೇ ಕೆಲಸ ಪುಣ್ಯ ಅನ್ನಿಸ್ತದಪ್ಪು. ತೆರಿಗೆ ಎಷ್ಟು ಬರುತ್ತೆ? 60 ರಿಂದ 70 ಲಕ್ಷ ಬರುತ್ತೆ. ಅಷ್ಟೊಂದ? 3 ಕೋಟಿಗೆ ಮೀರುತ್ತೆ ಲೆಕ್ಕದಲ್ಲಿ ಇಲ್ಲದ ಆದಾಯ. ಏನ್ ಮಾಡ್ಬೋದು? ಕಟ್ಟಿ. ತಮಾಷೆ ಮಾಡ್ತಿದ್ದೀರಾ? ಸೀರಿಯಸ್ ಆಗಿ ಹೇಳಿ. ಚೆನ್ನಾಗಿ ಮಾತಾಡ್ತಿರ್ರಿ. ಇದು ಕಾನೂನು, ಹೀಗೆ ಮಾಡಿ ಇದು ನ್ಯಾಯ ಅಂದ್ರೆ ತಮಾಷೆ ಅಂತೀರಾ. ಅಲ್ಲದ ದಾರಿ ಹುಡುಕ್ತಾ ಇದ್ದೀರಾ. ಅದು ಸಿಕ್ಕರೆ ಸ್ವಾಭಾವಿಕ ಅನ್ಸುತ್ತಾ? ನೋಡಿ, 60 ರಿಂದ 70 ಲಕ್ಷ ಸರ್ಕಾರಕ್ಕೆ ಸುಮ್ನೆ ವೇಸ್ಟ್. ಮೇಡಮ್ ಪರಿಚಯ ನಿಮ್ಗೆ ಚೆನ್ನಾಗಿರುತ್ತೆ, ಜೊತೆಲೆ ಕೆಲಸ ಮಾಡ್ತಿರೋರು, ಲಘು ಬಿಗಿ ಗೊತ್ತಿರುತ್ತೆ, ಚಟ ಚಾಳಿ ಅರ್ಥ ಆಗಿರುತ್ತೆ. ಪ್ರಸ್ತಾಪ ಮಾಡಿ ಮುಗಿಸ್ಕೊಡಿ. ಮೇಡಮ್ನೇ ಒಂದು ಮಾತು ಕೇಳೋದಪ್ಪ. ಯಜಮಾನ್ರಂದ್ರು ಈಕೆ ಫ್ಯಾಮಿಲಿ ಟೈಪ್,
ಮನೆ, ಗಂಡ, ಮಕ್ಕಳು, ಪೂಜೆ ಪುನಸ್ಕಾರ. ಬೆಳಿಗ್ಗೆ ಎದ್ದು ತಾಳಿ ಕುಂಕುಮ ಇಟ್ಟು ತುಳಸಿ ಪೂಜೆ ಮಾಡಿ ಬಂದಿರ್ತಾರೆ. ಹೊಲಸಿನ ಪ್ರಸ್ತಾಪ ಅಸಹ್ಯ ಹುಟ್ಟಿಸುತ್ತೆ ಅಂತ. ಗಂಡಸರಿಗಾದ್ರೆ ಸುಲಭ ಅಲ್ಲ, ಮತ್ತದೇ ಮಾತು. ಗಂಡಸರಿಗೆ ಅಭ್ಯಾಸ ಇರುತ್ತೆ. ಬೆಳಗ್ಗೆ ದೇವಸ್ಥಾನ, ಮಧ್ಯಾಹ್ನ ಆಫೀಸು, ಸಂಜೆ ಬಾರು. ಮೇಡಮ್ ಹತ್ರ ವ್ಯವಹಾರದ ಮಾತು ಅಂದರೆ ಕಷ್ಟ. ಆದರೂ ಕುತೂಹಲಕ್ಕೆ ಹೇಳ್ತೀನಿ, ಹೊಲಸು ಅಂತಂದ್ರೆ ಎಷ್ಟು? ಆಗದ್ದಕ್ಕೆ ಯಾಕೆ ಚರ್ಚೆ? ಬೇರೆ ಯಾರನ್ನಾದ್ರೂ ಹುಡುಕ್ತೀನಿ. ಬೇರೆಯವ್ರನ್ನ ಹುಡುಕೋದು ನನಗೆ ಸುಲಭ. ತೆರಿಗೆ ಎಷ್ಟು ಬರುತ್ತೆ? 70 ಲಕ್ಷ. ಅದ್ರ ಮೇಲೆ ಬಡ್ಡಿ, ಪೆನಾಲ್ಟಿ. ತೆರಿಗೆ ಇಲ್ಲದೆ ಅದಿಲ್ವಲ್ಲ? ಹಾಂ. ಎಷ್ಟು ಹೇಳಿ? ಅರ್ಧ. ಅಂದರೆ 70 ಲಕ್ಷ ಉಳಿಯುತ್ತೆ. ಅದರ ಅರ್ಧ 35. ತಮಾಷೆ ಮಾಡ್ತಿದ್ದೀರಾ? ಯಾಕೆ? ಇವತ್ತು 70 ಲಕ್ಷ ಉಳಿಯುತ್ತೆ ನಿಜ. ಆದರೆ ಮುಂದೆ ಇನ್ಯಾರೋ ಬಂದು ಅದನ್ನ ಗಮನಿಸಿ ಕೆದಕಿದ್ರೆ ಆಗ? ತಾತ್ಕಾಲಿಕ ಪರಿಹಾರಕ್ಕೆ ಬೆಲೆ ಕಮ್ಮಿ ಅಲ್ವಾ? 10%, ಒಂದು 7 ಲಕ್ಷ. ಜೀರ್ಣ ಆಗತ್ತಾ? ವಸ್ತು ಸಿಗೋದೇ ಇಲ್ಲ ಅಂದಾಗ ಎಷ್ಟಾದ್ರೂ ಸರಿ ಬೆಲೆ ಕೊಡೋಣ ಅನ್ನೋ ಭಾವ ಇರುತ್ತೆ. ವ್ಯಾಪಾರಕ್ಕೆ ನಿಲ್ತಿದ್ದ ಹಾಗೆ ಬೆಲೆ ಕುಸಿತಾ ಹೋಗುತ್ತೆ. ವಯಸ್ಸಾಗಿದೆ ನನಗೆ, ಅವಶ್ಯಕತೆಗಳಷ್ಟಿಲ್ಲ, ಬರೋ ಸಂಬಳನೇ ಜಾಸ್ತಿ. ಇಲಾಖೆಗೆ ಬಂದಾಗಿಂದ ಇವತ್ತಿನವರೆಗೆ ಸಾಕಷ್ಟು ಬದಲಾವಣೆಗಳಾಗಿವೆ. ವ್ಯವಸ್ಥೆ ಬಗ್ಗೆ ಭ್ರಮನಿರಸನ, ಕೆಲಸ ಮಾಡಿ ಪ್ರಯೋಜನ ಇಲ್ಲ ಅನ್ನೋ ಭಾವ. ಹೊಲಸಿನ ಬಗ್ಗೆ ಅಸಹ್ಯ ಉಳಿದಿಲ್ಲ. ಹಾಗಂತ ರುಚಿನೂ ಬೆಳೆಸ್ಕೊಂಡಿಲ್ಲ. ಸಣ್ಣ ಕುತೂಹಲ, ಅಪ್ರಾಮಾಣಿಕರಿಗೆ ಸೋಲೆ ಇಲ್ವಾ? ಹಾಗೆ ಪ್ರಾಮಾಣಿಕರು ನಿಜವಾಗ್ಲೂ ಪ್ರಾಮಾಣಿಕರ? ಸಣ್ಣ ಚಟ, ಪರೀಕ್ಷಿಸಿ ನೋಡಬೇಕು. ಶೇಷಗಿರಿ ಅಂತ ಒಬ್ಬ ಇದ್ದಾನೆ. ಈಕೆ ಗಂಡನಿಗೆ ಪರಿಚಿತ, ಅನುಕೂಲಕರ ವಾತಾವರಣದಲ್ಲಿ ಬದಲಾಗೋದು ಸುಲಭ ಅಂತಾರೆ. ನೋಡಿ. ಸ್ವಂತ ಬುದ್ಧಿ ಇಲ್ಲ, ಸರಿನೇ. ಅನುಭವಸ್ಥರನ್ನ ಕೇಳಿ ತಿಳ್ಕೋಬೇಕು. ಒಂದು ಸಂಸ್ಥೆ ಅಂತಂದ್ರೆ ಚಕ್ರಾಧಿಪತ್ಯ ಇದ್ದ ಹಾಗೆ. ಕಟ್ಟೋವಾಗ ಕಳ್ತನಗಳಾಗತ್ವೆ, ಮೋಸಗಳಾಗತ್ವೆ, ಹೆಣಗಳು ಬಿದ್ದಿರುತ್ತವೆ. ಕೂತ್ಕೊಳ್ಳಿ. ಇಲ್ಲ, ಇದು ನನಗೆ ಇಷ್ಟವಾಗ್ಲಿಲ್ಲ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ನಾನು ಇಲ್ಲಿದ್ದಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ. ಚರ್ಚೆಗೆ ಅವಕಾಶ ನೀವು ಕೊಡ್ತಿರ್ಲಿಲ್ಲ. ಖಂಡಿತ ಇಲ್ಲ. ಆ ವೆಂಕಟೇಶನ್ ಪುರಾಣ ನೀವು ಕೆದಕಿದ್ರಿ, ಈಗ ಶೇಷಗಿರಿ ನನ್ನ ಪುರಾಣ ಕೆದಕ್ತಿದ್ದಾನೆ. ಏನಾಯ್ತು? ವರ್ಷಕ್ಕೆ 3 ಕೋಟಿ ಕೆಲಸಗಾರರಿಗೆ ಬೋನಸ್ ಅಂತ ಹೇಳ್ತೀವಿ. ಅಷ್ಟು ನಿಜವಾಗ್ಲೂ ಹಂಚ್ತಿದೀವಾ ಇಲ್ವಾ? ಸರಿ, ಹಂಚ್ತಿಲ್ಲ ಅನ್ನೋ ಸತ್ಯ ಗೊತ್ತಿದೆಯಲ್ಲ. 1000ದಲ್ಲಿ 10 ಕೆಲಸಗಾರರಿಗೆ ತಲುಪ್ತಿರೋದು. ಅದಕ್ಕೆ ಕದ್ದಿರೋದು ಅಂತ ಆಗತ್ತೆ, ಕುತ್ತಿಗೆಗೆ ಬರುತ್ತೆ. ಸರಿ, ಅಧಿಕಾರ ನಿಮ್ಮದು, ಒಡೆತನ ನಿಮ್ಮದು. ಸ್ವಾತಂತ್ರ್ಯ ಘೋಷಿಸ್ತೀನಿ ಅನ್ನೋದಾದ್ರೆ ನನ್ನ ಬಿಡಿ. ಹಕ್ಕಿಲ್ಲದ ಜಾಗದಲ್ಲಿ ಜವಾಬ್ದಾರಿ ಶಿಕ್ಷೆ ನನಗೆ ಬೇಡ. ಕೂತ್ಕೋತೀರಾ? ಕೂತ್ಕೊಳ್ಳಿ. ನನಗೆ ತಂದೆ ಸಮಾನ ನೀವು. ಬೆಳೆದ ಮಗಳು, ಮದುವೆ ಆಗಿದೆ. ಅಪ್ಪ ಮಗಳ ಸಂಬಂಧ ಸತ್ತಿಲ್ಲ, ಆದ್ರೆ ದಾಸ್ಯ ಇಲ್ಲ. ಕೂತ್ಕೊಳ್ಳಿ. ಗೊತ್ತಿರ್ಲಿಲ್ವಾ ನಿಮ್ಗೆ ಯಜಮಾನ್ರ ಸತ್ತ ಹಿಂದಿನ ರಾತ್ರಿ ಏನಾಗಿತ್ತು ಅಂತ? ಯಾಕೆ ಮುಚ್ಚಿಟ್ರಿ? ಗೊತ್ತಿದೆ ನಿಮ್ಗೆ ವೆಂಕಟೇಶ ಸಂಸ್ಥೆಯಿಂದ ಎಷ್ಟು ಹಣ ಲಪ್ಟಾಯಿಸಿದಾನೆ ಅಂತ? ಗೊತ್ತಿರ್ಲಿಲ್ವಾ? ಯಾಕೆ ಹೇಳಲಿಲ್ಲ? ಯಜಮಾನ್ರಿಗೆ ಗೊತ್ತಿತ್ತು. ಅವರ ನಂತರ ನಾನು, ನನಗೆ ಯಾಕೆ ಹೇಳಲಿಲ್ಲ? ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆಯಲ್ಲಿ ಕಾಡಿರಬಹುದಾ?
ಸಂಸ್ಥೆ ಮುಖ್ಯ, ಒಡೆಯ ಅಲ್ಲ. ಸಂಸ್ಥೆಯ ಏಳಿಗೆ ಮುಖ್ಯ, ಒಡೆಯನ ಏಳಿಗೆ ಅಲ್ಲ. ಕಾದ್ರಿ, ಒಡೆತನದಲ್ಲಿ ಯಾರು ಸ್ಥಾಯಿ ಆಗ್ತಾರೆ ಅವರಿಗೆ ಬದ್ಧರಾಗಿದ್ರಾಯ್ತು. ಒಡೆತನದಲ್ಲಿ ನಾನು ಸ್ಥಾಯಿ, ಚಿರಸ್ಥಾಯಿ. ಕಳಿಸ್ತೀನಿ ವೆಂಕಟೇಶನ ಆಚೆಗೆ. ವರ್ಷಕ್ಕೊಂದು ಸರ್ತಿ ಕೊಂದ ಅಣ್ಣನ ಪಿಂಡಕ್ಕೆ ಕಾಯ್ಬೇಕು, ಕಾ ಕಾ ಅಂತ. ಸಮಸ್ಯೆ ಅಂದ್ರಿ ಈಗ ಹೇಳಿ. ವರ್ಷಕ್ಕೆ 3 ಕೋಟಿ ಕೆಲಸಗಾರರಿಗೆ ಹಂಚ್ತೀವಿ ಅಂತ ಆಚೆ ತೆಗೆದಿದ್ದೀವಿ, ಹಂಚಿಲ್ಲ. ಏನು ಸಮಸ್ಯೆ? ಎಲ್ಲಿಗೆ ಹೋಯ್ತು? ನನಗೆ ಗೊತ್ತು, ನಿಮಗೆ ಗೊತ್ತು. ಅವ್ರಿಗೆ ಗೊತ್ತಾದರೆ ಸತ್ಯ. ಗೊತ್ತಾಗ್ಲಿ. 100 ಸರ್ಕಾರಿ ಕಚೇರಿಗಳಿವೆ, ಅವುಗಳಿಗೆ ಮುಟ್ಸಿದ್ರೆ? ಅದಕ್ಕೆ ಉತ್ತರ ಹುಡುಕಿ. ಪರಿಚಯದಲ್ಲಿ ತಿಳಿದವರಿದ್ರೆ ವಿಚಾರಿಸಿ. ಅದು ಸಮಸ್ಯೆಗೆ ಉತ್ತರ. ವೆಂಕಟೇಶನ ಸಹಿಸ್ಕೊಳ್ಳೋದಲ್ಲ. ಸರಿ, ಮುಂದೆ ಅಷ್ಟೇ. ಸರಿ, ಮತ್ತೆ ಹೊರಡ್ತೀನಿ ತಾಯಿ. ಹೆದ್ರು ಬಿಟ್ರಿ. ಗೋವಿಂದರಾಯರು, ಹೇಗಿದೆ ಮಗಳ ಅಧಿಕಾರ ಚಲಾವಣೆ? ಬೆಳೆದಿದ್ದೀನಾ? ನೀವು ವಿಚಾರಿಸೋದು ವಿಚಾರಿಸಿ. ಇಲ್ಲಿ ರಾಜಕೀಯ ನನಗೆ ಬಿಡಿ. ಅವಶ್ಯಕ ಅನ್ನಿಸ್ದಾಗ್ಲೆಲ್ಲ ನಿಮ್ಮದೇ ಸಲಹೆ. ಇಲ್ಲದಾಗ ಸುಮ್ಮನಿರಿ. ವಯಸ್ಸಾಗಿದೆ, ವೃಥಾ ಆಯಾಸ ಬೇಡ. ಎಲ್ಲ ಕಡೆ ಕೀಳ್ತಾರೆ, ಕಷ್ಟ. ಮೊದಲು ಕೆಲಸದ ಪಾಡಕ್ಕೆ ಕೆಲಸ, ನಮ್ಮ ಮನಸ್ಸಿಗೆ ಬಂತ ಕೊಡ್ತಿದ್ವಿ, ಇಲ್ದಿದ್ರೆ ಇಲ್ಲ. ನಂತರದ ಕಾಲ ಕಾಸು ಕೊಡದಿದ್ರೆ ಕೆಲಸವಾಗೋಲ್ಲ. ಈಗಿಂದು ಕೆಲಸವಿರ್ಲಿ ಬಿಡ್ಲಿ ಕೊಡಿ, ಇಲ್ಲದಿದ್ರೆ ತೊಂದರೆ ಕೊಡ್ತೀವಿ. ಎಲ್ಲಿಂದ ಹೊಂದಿಸ್ತೀರಿ? ಕದಿಲೇಬೇಕು. ವರ್ಷದಲ್ಲಿ ಒಂದಿನ ಹಬ್ಬ, ಲಾಭದಲ್ಲಿ ಪಾಲು ಕೊಡ್ತೀವಿ ಅಂತ ಅನ್ನೋದು. 1000 ರೂಪಾಯಿ ಲೆಕ್ಕದಲ್ಲಿ ಬರೆದು 10 ರೂಪಾಯಿ ಹಂಚಿ ಮಿಕ್ಕದ 990 ರೂಪಾಯಿ ಇದಕ್ಕೆ ಖರ್ಚು ಮಾಡೋದು. ಅಷ್ಟು ಖರ್ಚಾಗತ್ತಾ? ಹಾ. ಎಷ್ಟು ವರ್ಷದಿಂದ? ಶಾಮರಾಯರ ಕಾಲದಿಂದ. ಬಿಡಿ ಎಲೆ ಉತ್ತರದಿಂದ ಬರುತ್ತೆ, ಪ್ರತಿ ಚೆಕ್ ಪೋಸ್ಟ್ನಲ್ಲೂ ಕಾಸು. ಸರಿ. ESI, PF ಕೆಲಸಗಾರರ ಹಕ್ಕು ಕಾಯೋಕೆ ನಮಗೆ ನೇರ ಸಂಪರ್ಕ ಇಲ್ಲ, ಎಲ್ಲ ಕಾಂಟ್ರಾಕ್ಟರ್ಸ್ ಮೂಲಕ. ಆದರೆ ಜವಾಬ್ದಾರಿ ನಮ್ದು. ಇದು ಸಾಲದು ಅಂತ ಡೂಪ್ಲಿಕೇಟ್ ಬಿಡಿ ದಂಧೆ. ಕಾಸು ಕೊಟ್ರೆ ಪೊಲೀಸ್ನವರು ಕೇಸ್ ಬುಕ್ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಮತ್ತೆ ಆದಾಯ ತೆರಿಗೆ, ಇವ್ರ ಡಿಪಾರ್ಟ್ಮೆಂಟು, ಇನ್ಕಮ್ ಟ್ಯಾಕ್ಸು, ಇವ್ರದೇನು ಕಡಿಮೆನ ಖರ್ಚು? ನಿನ್ನನ್ ಮಾತಾಡ್ಸಿದ್ರ? ನಿನಗಿಲ್ಲಿ ಏನ್ ಕೆಲಸ? ಯಾವತ್ತಾದ್ರೂ ನೀನು ಅವ್ರ ಇಲಾಖೆ ಕಡೆ ಹೋಗಿದ್ದೀಯಾ? ಅರು, ಯಾವತ್ತಾದ್ರೂ ನೀನು ಯಾರಿಗಾದ್ರೂ ಕೊಟ್ಟಿದ್ದೀಯಾ ಅಥವಾ ಕೊಟ್ಟದ್ದನ್ನ ನೋಡಿದ್ದೀಯಾ? ಒಳಗ್ ಹೋಗ್ತೀಯಾ? ಅಮ್ಮ ಒಂದ್ 10 ರೂಪಾಯಿ ಸಂಬಳಕ್ಕಿಂತ ಜಾಸ್ತಿ ತಂದದನ್ನ ನೋಡಿದ್ದೀಯಾ? ಅರು ಪ್ಲೀಸ್. ಹೋಗ್ತೀನಿ ಒಳಗೆ, ಕಾಫಿ ಮಾಡ್ತೀನಿ. ಅವ್ರು ಬಂದಿರೋದು ಅಮ್ಮನ ಹತ್ರ ಕಾನೂನಿನ ವಿಷಯ ಚರ್ಚೆ ಮಾಡಕ್ಕೆ. ನಿನಗೇನ್ ಅರ್ಥ ಆಗತ್ತೆ? ಕಾಫಿಗೆ ನೀರಿಡ್ತೀನಿ, ಲೋಟ ತೊಳಿ ಬಾ. ಕಳ್ಳತನದ ವಿಷಯ ಬಯಲಾಗಿದ್ಯಾ? ಶೇಷಗಿರಿಗೆ ವಾಸನೆ ಸಿಕ್ಕಿದೆ, ಅದು ಅನಿಲನ್ ತಲುಪತ್ತೆ. ಅವನು ನಿಮ್ಮ ಇಲಾಖೆಗೆ ಮುಟ್ಟಿಸ್ತಾನೆ. ಕಾನೂನು ಪ್ರಕಾರ 7 ವರ್ಷದ ನೋಡಬಹುದು. ಸರಿ. ಕೆಲಸಗಾರರ ಹೆಸರಲ್ಲಿ ಖರ್ಚು ಹಾಕಿ ಆದಾಯ ಕಮ್ಮಿ ಮಾಡಿದಿರಿ, ಅಲ್ಲಿಗೆ ತೆರಿಗೆ ಕದ್ದದ್ದು. ಕಟ್ಟಿ ಮುಗಿಸೋದು ನೇರ ಪರಿಹಾರ. ಹಣ ಏನು ಉಳಿದಿಲ್ಲ, ಎಲ್ಲ ಖರ್ಚಾಗಿದೆ. ಲಂಚ, ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿದ ಲಂಚ. ಲಂಚ ಇಲ್ಲಿಗಲ್ ಗ್ರಾಟಿಫಿಕೇಶನ್. ತೆರಿಗೆ ಲೆಕ್ಕದಲ್ಲಿ ಖರ್ಚು ಸಿಕ್ಕಲ್ಲ. ಸಿಕ್ಕಾಕೊಂಡ್ರೆ ಮುಳುಗದ ಹಾಗೆ. ಅಷ್ಟೇ ಅನ್ಸತ್ತೆ. ಆಗಿರೋದನ್ನ ಸರಿಪಡಿಸೋಕ್ಕಾಗೋಲ್ಲ. ಸುನಂದಮ್ಮನ ಹತ್ರ ಮಾತಾಡ್ತೀನಿ.
ಅನಿಲನ್ನ ಅಂಕೆಯಲ್ಲಿ ಹಿಡಿದು ಹೋದರೆ ಸಮಸ್ಯೆ ಆಗುತ್ತೆ. ಬರ್ತೀನಿ. ನಮಸ್ಕಾರ. ಬರ್ತೀನಯ್ಯ. ನಿನಗೆ ಹೇಳಿ ಹೋಗ್ಲಿಲ್ಲ ಅಂತ ಹೆಂಡತಿ ಮೇಲೆ ಹರಿ ಹಾಯ್ಬೇಡ. ಇನ್ನೊಂದು ಸೂಕ್ಷ್ಮ. ಹೇಳಿ. ನಿಮ್ಮ ಮತ್ತು ಸುನಂದಮ್ಮನ ನಂಟಸ್ತಿಗೆ ಹೇಗಿದೆ? ಚೆನ್ನಾಗಿದೆ. ಯಾಕೆ? 100 ಕಡೆ ಹಂಚ್ತೀವಿ ಅಂದ್ರಿ. ಹಂಚೋರು ಯಾರು? ನಾನು. ದಾಖಲೆ ಇಲ್ಲ. ಇಲ್ಲ. ವಿಷಯ ಇಲಾಖೆಗೆ ಬಂದು ತನಿಖೆ ಶುರುವಾದ್ರೆ ಸುನಂದಮ್ಮ ನನಗ್ ಗೊತ್ತಿಲ್ಲ ಗೋವಿಂದರಾಯರ್ನ ಕೇಳಿ ಅಂತಾರೆ. ಸತ್ಯ ಹೇಳ್ತೀನಿ. ಕೆಲ್ಸ ಹೋಗುತ್ತೆ. 65 ಆಯ್ತು, ಬಿಡ್ತೀನಿ. ಅದಾಗತ್ತೆ. ಆದ್ರೆ ಸುನಂದಮ್ಮ ಹಂಚಿದೀನಿ ಲಂಚವಾಗಿ ಅಂತಿದ್ದಾರೆ, ಅದು ಸುಳ್ಳು. ಹಂಚಿದ್ರು ಅಷ್ಟಿಲ್ಲ ಅಂದ್ರೆ ಲಂಚ ಅಂತ ಸಾಬೀತಾದ್ರೆ ಖರ್ಚು ಸಿಕ್ಕಲ್ಲ, ತೆರಿಗೆ ಬರುತ್ತೆ. ಸಾಬೀತಾಗದೆ ಹೋದ್ರು ಕೆಲಸಗಾರರ ಹೆಸರಲ್ಲಿ ಸುಳ್ಳು ಖರ್ಚು ಹಾಕಿದಿರಾ, ತೆರಿಗೆ ಬರುತ್ತೆ. ಆದ್ರೆ ಆ ಹಣನ ತಪ್ಪು ಲೆಕ್ಕ ತೋರಿಸಿ ಗೋವಿಂದರಾಯರ್ ಕದ್ರು ಅಂತ ಆದ್ರೆ ತೆರಿಗೆ ಬರಲ್ಲ, ಸಂಸ್ಥೆ ಉಳಿಯತ್ತೆ. ಕೆಲಸಗಾರ ಹಣ ಕದ್ರೆ ಸಂಸ್ಥೆ ಖರ್ಚು, ಅಲ್ಲಿ ತೆರಿಗೆ ಬರಲ್ಲ, ನಿಮ್ಮ ಮೇಲೆ ಬರುತ್ತೆ. ವರ್ಷಕ್ಕೆ 2 ಕೋಟಿ, 7 ವರ್ಷಕ್ಕೆ 14 ಕೋಟಿ. ತೆರಿಗೆ ಬಡ್ಡಿ ಸೇರಿದ್ರೆ ಅಷ್ಟೇ ಆಗತ್ತೆ. ಸುನಂದಮ್ಮ ಅದನ್ನ ಕಟ್ಟಿ ನಿಮ್ಮನ್ ಬಿಡಿಸ್ಕೋತಾರ? ಯಾವನು ಮಾಡಿದ್ದಿ ಕಾನೂನು? ಬುದ್ಧಿ ಇದೆ ಅಂತಾರ? ಸುಮ್ನಿರಿ ಪ್ಲೀಸ್. ಸುಮ್ಮನೆ ಇರೋನೇನೋ, ಅವ್ರು ಮೊದಲೇ ಹೆದರಿದ್ದಾರೆ. ಮೇಲೆ ಹಾವು ಬಿಡು. ಅಂಥದ್ದೇನೂ ಆಗಲ್ಲ. ಅಷ್ಟರ ಮೇಲೆ ಏನಾದರೂ ಸಮಸ್ಯೆ ಆದ್ರೆ ಯಾರಾದರೂ ಗಟ್ಟಿ ಇರೋರನ್ನ ಹುಡುಕಿ ಕಾಸು ಸುರಿದು ಸರಿ ಮಾಡ್ಕೊಳ್ಳೋದು. ಕಾಯ್ತಿರ್ತಾರೆ ಅವಕಾಶಕ್ಕೆ. ಸಮಸ್ಯೆ ಮನದಟ್ಟಾಯಿತು. ಥ್ಯಾಂಕ್ಸ್. ಇನ್ನೇನಾದರೂ ಸಲಹೆ ಬೇಕಿದ್ರೆ ಬರ್ತೀನಿ. ನಮಸ್ಕಾರ. ವಿಶ್ವ, ಹೀಗಂತೀನಿ ಅಂತ ತಪ್ಪು ತಿಳ್ಕೊಬೇಡ. ಯೋಗ್ಯತೆ ಇದ್ದಷ್ಟು ಮಾತಾಡಬೇಕು. ಬಾಯಿ ಬಿಟ್ಟಷ್ಟು ಬಯಲಾಗೋದು ಮೌಢ್ಯ ಅಲ್ವಾ? ನಿನಗೆ ಬುದ್ಧಿ ಕಮ್ಮಿ, ಅರ್ಥವಾಗಲ್ಲ. ಆಕೆಗೆ ಬುದ್ಧಿ ಜಾಸ್ತಿ, ಅರ್ಥವಾಗುತ್ತೆ. ನಿನ್ನ ಹೆಂಡತಿ ಅಂತ ಗುರುತಿಸ್ತಾರೆ, ಅವಮಾನವಾಗುತ್ತೆ. ಆಯ್ತಾನೆ ಕಾಫಿ? ಬೇಡ, ಬರ್ತೀನಿ. ಮಗನಿಗೆ 22 ವರ್ಷ, ಮಗಳಿಗೆ 19. ಇಷ್ಟು ವರ್ಷ ಯಾರ ಮುಂದೆನೂ ದೇಹಿ ಅನ್ನದೆ ನಿಮ್ಮ ಚೈತನ್ಯ ಪರಿಸ್ಥಿತಿನ ಚರ್ಚಿಸದೆ ಬದುಕಿದ್ದೀನಿ. ಹಾಗೇ ಇರಲಿ. ಹೊರಗಿನ ಮನುಷ್ಯ ನನ್ನ ಸಂಸಾರದ ಒಳಗುಟ್ಟುಗಳನ್ನ ತಿಳ್ಕೊಂಡು ನೇರ ಮಾಡೋ ನಿಟ್ಟಿನಲ್ಲಿ ತಿಳುವಳಿಕೆ ಹೇಳೋಕೆ ಬಂದ್ರೆ ಕಾರಣ ನೀವಾಗ್ತೀರಾ. ದ್ವೇಷ ಹುಟ್ಟತ್ತೆ. ಗಂಡ ನೀವು, ಮನೆ ಗಂಡಸು. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮನೆ ಕಾಯ್ಬೇಕು ಅಲ್ವಾ ಗೌಪ್ಯತೆನ? ಒಳ ಹುಳುಕುಗಳು 1000 ಇರುತ್ತೆ. ಮನೆಯವ್ರಿಗೆ ಗೊತ್ತಿರುತ್ತೆ, ರಸ್ತೆಗೆ ಬರಬಾರ್ದು. ಹೆಂಡತಿ ಮಕ್ಕಳಿಗೆ ಸಹಾನುಭೂತಿ, ಹೊರಗಿನವ್ರಿಗೆ ಲೇವಡಿ. ಕೂತ್ಕೊಳ್ಳಿ, ಮಾತಿನ್ನೂ ಮುಗ್ದಿಲ್ಲ ನಂದು. ಅದೇನಂತ ದ್ವೇಷ? ನಿಮ್ಮಂತವನ್ನ ಮದುವೆ ಆದೆ ಅಂತಲಾ? 2 ಮಕ್ಕಳನ್ನ ಹೆತ್ಕೊಟ್ಟೆ ಅಂತಲಾ? ಅಸಹಾಯಕನ್ನ ಲೇವಡಿ ಮಾಡದೆ ಬದುಕದೆ ಅಂತಲಾ? ದುಡ್ದು ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಅಂತಲಾ? ಇವತ್ತೇ ಕೊನೆ. ಅಪರಿಚಿತರ ಎದುರು ಗೌರವದಿಂದ ನಡ್ಕೊಳ್ಳಿ. ಮಾನಗೆಟ್ಟು ನಾನು ನಿಂತ್ರೆ ಹಗ್ಗ ಹುಡುಕ್ಬೇಕಾಗತ್ತೆ. ಗಂಡ ಹೆಂಡತಿ ನಡುವೆ ಸಾಮರಸ್ಯವಿಲ್ಲ, ಆದ್ರೂ 2 ಮಕ್ಕಳು.
ಏನಿದ್ರ ಅರ್ಥ? ಸಂಬಂಧದಲ್ಲಿ ಮಾನಸಿಕವಾದದ್ದು ಏನೂ ಇಲ್ಲ, ಬರೀ ದೈಹಿಕ. ಆದ್ರ ಅನ್ನಿಸ್ಕೊಂಡ್ಬಿಡತ್ತೆ ನಿಮ್ ಹೆಂಡ್ತಿ ನಾನು. ಕೊಡ್ಬೇಡಿ ಆ ಪಟ್ಟನ.